ದೀಪವನ್ನು ಬೆಳಗಿದಂಥ ಎಲ್ಲ ಅತಿಥಿ ಗಣ್ಯರಿಗೆ ಮತ್ತೊಮ್ಮೆ ವೇದಿಕೆಯ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ. ಹೊಸ ಪ್ರೋತ್ಸಾಹಕ್ಕೆ, ಹೊಸ ಸಾಹಸಕ್ಕೆ ಎಲ್ಲ ರೈತರು ಚಪ್ಪಾಳೆ ಮುಖಾಂತರ ಬೆಂಬಲ ನೀಡಬೇಕು ಅಂತ ಕೋರ್ತಾ ಇದ್ದೀವಿ. ಅವರು ಪ್ರಾರಂಭಿಸಿದಂಥ ಮಂಗಳೂರು ಸಮಾಚಾರ ಪತ್ರಿಕೆಯ ಒಂದು ಕನ್ನಡ ಪತ್ರಿಕೆಯನ್ನು ಪ್ರಾರಂಭಿಸತಕ್ಕಂಥ ದಿನವನ್ನು ನಾವು ಜುಲೈ 1ರಂದು ಪತ್ರಿಕಾ ದಿನಾಚರಣೆಯಾಗಿ ಆಚರಿಸ್ಕೊಂಡು ಬರ್ತಾ ಇದ್ದೇವೆ. ಮೊದಲೆಲ್ಲ ರಾಜ್ಯ ಮಟ್ಟಕ್ಕೆ ಸೀಮಿತವಾಗಿರುವಂಥ ಈ ದಿನಾಚರಣೆ ಇದೀಗ ತಾಲೂಕುಗಳಲ್ಲೂ ಕೂಡ, ಜಿಲ್ಲೆ ತಾಲೂಕು ಮಟ್ಟದಲ್ಲೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ಒಂಥರ ಹಬ್ಬದ ರೀತಿಯಲ್ಲಿ ನೆರವೇರ್ಕೊಂಡು ಬರ್ತಾ ಇದೆ. ಈ ಒಂದು ತಾಲೂಕು ಸಂಘಟನೆಯಿಂದ ಕ್ಷೇಮ ನಿಧಿಯನ್ನು ಪ್ರಾರಂಭಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಡೆದಂಥ ಒಂದು ಪ್ರಯತ್ನಕ್ಕೆ ಇವತ್ತು ಯೋಗೇಶ್ವರ್ ಅವರು ತಮ್ಮ 10 ಲಕ್ಷ ರೂಪಾಯಿ ಹಿಂದೆ ಏನು ಘೋಷಣೆ ಮಾಡಿದ್ದಾರೆ ಅದನ್ನು ಚೆಕ್ ಕೊಟ್ಟು ಇವತ್ತು ಚಾಲನೆ ಮಾಡ್ತೀನಿ ಅಂತೇಳಿ ಅವರು ತಿಳಿಸಿದರು. ಅವರು ನನ್ನ ಅನುಪಸ್ಥಿತಿನಲ್ಲಿ ನನ್ನ ಕ್ಷೇಮ ನಿಧಿಯ ಹಣವನ್ನು ಡೆಪಾಸಿಟ್ ಮಾಡಲಿಕ್ಕೆ ನಾನು ಎಲ್ಲ ಕ್ರಮ ಕೈಗೊಳ್ತೀನಿ, ನೀವು ನಿಮ್ಮ ಕಾರ್ಯಕ್ರಮ ಮಾಡಿ ಅಲ್ಲಿ ಘೋಷಣೆ ಮಾಡ್ಬೋದು ಅಂತೇಳಿ ಒಪ್ಕೊಂಡಿರೋದ್ರಿಂದ ಮೊದಲನೇದಾಗಿ ಈ ಕ್ಷೇಮ ನಿಧಿಯನ್ನು ಪ್ರಾರಂಭಿಸಿರ್ತಕ್ಕಂಥ ಈ ಒಂದು ಯೋಗೇಶ್ವರ್ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನಮ್ಮ ರಾಜ್ಯ ಸಂಘದಲ್ಲೂ ಕೂಡ 1 ಕೋಟಿ ರೂಪಾಯಿ ಕ್ಷೇಮ ನಿಧಿನ ಮಾಡಲಿಕ್ಕೆ ಹೊರಟು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಶಿವಾನಂದ ತಗಡೂರು ಅವರು ಇವತ್ತು 75 ಲಕ್ಷ ರೂಪಾಯಿನ ನಿಶ್ಚಿತ ಠೇವಣಿ ಮಾಡಿದ್ದೀವಿ ಕ್ಷೇಮ ನಿಧಿಗೆ. ಬರುವ ವರ್ಷದ ನಮ್ಮ ಮೆಂಬರ್ಶಿಪ್ ರಿನ್ಯೂವಲ್ ವೇಳೆಗೆ ಅದು 1 ಕೋಟಿ ಹುಟ್ಟುತ್ತದೆ ಅಂತೇಳಿ ನಾನಾದರೂ ನಿರೀಕ್ಷೆ ಇಟ್ಕೊಂಡಿದ್ದೇನೆ. ಶಿವಾನಂದ್ ಅವರು ಕೋವಿಡ್ ಸಂದರ್ಭದಲ್ಲಿ ಸ್ವತಃ ಅವರು ಕೂಡ ಕೋವಿಡ್ಗೆ ಒಳಗಾಗಿದ್ದರು. ಆದರೆ ಸರ್ಕಾರದಿಂದ 80 ಮಂದಿ ಮೃತಪಟ್ಟಂಥ ನಮ್ಮ ಪತ್ರಕರ್ತರ ಕುಟುಂಬಗಳಿಗೆ 5 ಲಕ್ಷ ರೂಪಾಯಿ ಪರಿಹಾರನ, ತಲಾ 5 ಲಕ್ಷ ರೂಪಾಯಿ ಪರಿಹಾರನ ಕೊಡಿಸಲಿಕ್ಕೆ ಪ್ರಾಮಾಣಿಕವಾದಂಥ ಅವರ ನೇತೃತ್ವದ ಹೋರಾಟ ಇದೆಯಲ್ಲ, ಅದು ನಾವು ಯಾರೂ ಮರೆಯೋಂಗಿಲ್ಲ. ಸಂಘಟನೆ ನಿಮ್ಮ ಜೊತೆಗೆ ನಿರಂತರವಾಗಿ ನಿಲ್ತದೆ. ರಾಮನಗರ ಜಿಲ್ಲೆನಲ್ಲೂ ಕೂಡ ಸಂಘಟನೆ ಮತ್ತಷ್ಟು ಬಲಗೊಳ್ತಾ ಇದೆ. ಮೊನ್ನೆಯಷ್ಟೇ ರಾಮನಗರ ಜಿಲ್ಲಾ ಸಂಘಕ್ಕೆ ಇಲ್ಲಿನ ನಮ್ಮ ಜಿಲ್ಲೆಯವರೇ ಆದಂತಹ ಉಪಮುಖ್ಯಮಂತ್ರಿಗಳು 10 ಲಕ್ಷ ರೂಪಾಯಿ ಕ್ಷೇಮ ನಿಧಿನ FD ಮಾಡಲಿಕ್ಕೆ ಘೋಷಣೆ ಮಾಡಿದ್ದಾರೆ. ಸಂಘಟನೆಗಳಲ್ಲಿ ಭಾಳ ನೊಂದಂಥ, ಸಂಕಷ್ಟಕ್ಕೀಡಾದಂಥ, ನಿಧನರಾದಂಥ ಪತ್ರಕರ್ತರುಗಳಿಗೆ, ಅವರ ಕುಟುಂಬದವರಿಗೆ ಸ್ಪಂದಿಸುವಂಥ ಕೆಲಸನ, ಯಾಕೆಂದರೆ ಈ ಒಂದು ಸಂಘ ಇರ್ತಕ್ಕಂಥದ್ದು ಇಂಥ ಒಂದು ಸಂಭ್ರಮದ ಜೊತೆಗೆ ಅಂಥ ಒಂದು ಸೂತಕದಲ್ಲೂ ಕೂಡ ಭಾಗಿಯಾಗಬೇಕು, ಅವರ ಸಂಕಷ್ಟಗಳಲ್ಲೂ ಕೂಡ ಸ್ಪಂದಿಸಬೇಕಾಗಿರೋದು ನಮ್ಮ ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ ಸಂಘಟನೆ ಮುನ್ನಡೆಯಲಿ. ಚನ್ನಪಟ್ಟಣ ತಾಲೂಕು ಸಂಘ ಕೂಡ ಮತ್ತಷ್ಟು ಬಲಿಷ್ಠವಾಗಿ ಇನ್ನಷ್ಟು ಕ್ರಿಯಾಶೀಲವಾದಂಥ ರಚನಾತ್ಮಕವಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿ ಅಂತೇಳಿ ಆಶಿಸ್ತಾ ನಾನೊಂದೆರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಪತ್ರಿಕೆ ನಡೆಸುವುದು ಅಷ್ಟು ಸುಲಭದ ವಿಷಯ ಅಲ್ಲ. ನಾವು ಕಂಡಂಗೆ ನಾವು ಚಿಕ್ಕವರಿದ್ದಾಗ ಸುತಾರಾಮೇಗೌಡ ಬಯಲುಸೀಮೆನೇ ಒಂದೇನೆ ನಮ್ಮ ತಾಲೂಕಿನ ಒಂದು ಪತ್ರಿಕೆ ಅಂತ ಬರ್ತಿತ್ತು. ಅದು ಬಿಟ್ಟ ಮೇಲೆ ಆಭರಣ ಕೆಲವೆಲ್ಲ, ಆಮೇಲೆ ಈಗ ಇತ್ತೀಚಿನ ಒಂದು ಯುವಕರು ಬಂದ ಮೇಲೆ ಅತಿ ಹೆಚ್ಚಿನ ತಾಲೂಕಿನಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಪತ್ರಿಕೆನ ಮನೆಗೆ ಬೆಳಿಗ್ಗೆನ ಏನು ಈ ತಾಲೂಕಿಂದಿರ್ಬೋದು, ಜಿಲ್ಲೆದಿರ್ಬೋದು, ರಾಜ್ಯದ ವಿಸ್ತಾರವಾಗಿ ಪ್ರತಿಯೊಂದು ವಿಷಯವನ್ನು ಟಿವಿನೆಲ್ಲ ನೋಡೋಕ್ಕಾಗಲ್ಲ. ಪತ್ರಿಕೆ ಆದ್ರೆ ಏನು ಮಾಡ್ತೀವಿ, ಸ್ವಲ್ಪ
ಅಟ್ಲೀಸ್ಟ್ ಮೈನ್ ಏನದೆ ತಿರುಗಿಸಿ ಆ ಕಡೆ ಈ ಕಡೆ ಪುಟ ನೋಡ್ತೀವಿ. ಏನು ಒಂದು ನಮ್ಮ ತಾಲೂಕು ಜಿಲ್ಲೆಯದು ಏನೇನು ನಡೀತಾ ಇದೆ, ರಾಜಕಾರಣ ಇರ್ಬೋದು, ಹಲವಾರು ಸಂಘ ಸಂಸ್ಥೆಗಳ್ದಿರ್ಬೋದು, ನೀರಾವರಿ ಇರ್ಬೋದು, ಮತ್ತೊಂದಿರ್ಬೋದು, ಏನೇನು ನಡೀತದೆ ಅಂತ ತಿಳ್ಕೊಳ್ಳೋಕ್ಕೆ ಪತ್ರಕರ್ತರದು ಒಂದು ಅವರ ಒಂದು ಏನು ಒಂದು ಈ ರಂಗ ಇದೆ. ನಮಗೆ ಬೆಳಿಗ್ಗೆ ಎದ್ದು ಅವರೇ ನಮಗೆ ಮುಖವಾಣಿ ಮುಖ ತೋರಿಸುವುದು. ನನ್ನೊಂದು ಮನವಿ, ಪತ್ರಿಕಾ ರಂಗದಲ್ಲಿ ವಸ್ತುನಿಷ್ಠವಾಗಿ ಬರೀರಿ. ಯಾರೇ ನಮ್ದಿರ್ಬೋದು, ಇನ್ನೊಬ್ರದ್ದಿರ್ಬೋದು, ಏನಿದೆ ಪ್ರಾಮಾಣಿಕವಾಗಿ ಜನತೆ ಗೊತ್ತಾಗಬೇಕು. ಯಾರೇನು ತಾಲೂಕಿರ್ಬೋದು, ಜಿಲ್ಲೆದಿರ್ಬೋದು, ಸಾಮಾನ್ಯವಾಗಿ ಸೇರಿರೋರು ನಾವು ನಮ್ಮ ಚನ್ನಪಟ್ಟಣ ತಾಲೂಕು, ರಾಮನಗರ, ಮಾಗಡಿ, ಕನಕಪುರ 4 ತಾಲೂಕಿನ ಏನು ನೀವು ನಿಷ್ಠಾವಂತ ಪತ್ರಕರ್ತರಿದ್ದೀರಿ, ಜಿಲ್ಲೆಯ ಬಗ್ಗೆ ಏನು ಅಭಿವೃದ್ಧಿ ಆಗಬೇಕು, ಶಾಸಕರಿಗಿರ್ಬೋದು, ಮಂತ್ರಿಗಿರ್ಬೋದು, ಅಧಿಕಾರಿಗಳಿಗಿರ್ಬೋದು, ತಾವು ಚುಚ್ಚಿ ಪೆನ್ನಲ್ಲಿ ತೋರಿಸ್ಬೇಕಾಗ್ತದೆ. ನಾವು ಪತ್ರಕರ್ತರ ಜೊತೆಲಿ ಇರ್ತೀವಿ ಅಂತ ಮತ್ತೊಮ್ಮೆ ತಿಳಿಸಿ, ವೇದಿಕೆ ಮೇಲೆ ಹಲವಾರು ಪ್ರಮುಖರಿದ್ದೀರಿ, ನಿಮಗೂ ಎಲ್ಲ ವಂದಿಸಿ, ಮುಂದ್ಗಡೆ ಇರುವಂತವರಿಗೆಲ್ಲ ವಂದಿಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪತ್ರಕರ್ತರಿಗೆ ಶುಭವಾಗಲಿ. ಯಾವುದೇ ಕೂಡ ಒತ್ತಡಕ್ಕೆ ಮಡಿದನೆ ಇವತ್ತು ನೇರವಾದಂಥ ಇವತ್ತು ಪತ್ರಿಕೆಗಳೇನಾದರೂ ಬರೀತಾವ್ರೆ ಅಂದರೆ ಶಕ್ತಿ ಮೀರಿ ಇವತ್ತು ನಮ್ಮ ಪತ್ರಕರ್ತರು ಹಾಗೂ ಮಾಧ್ಯಮ ಸ್ನೇಹಿತರು ಅವ್ರಿಗೆಲ್ಲ ರೀತಿಯ ಕೂಡ ಸಹಕಾರವನ್ನು ಕೊಡ್ತೇವೆ. ಪತ್ರಿಕೆ ಅಂದಮೇಲೆ ಒಂದು ಮನೆ ಅಂದಮೇಲೆ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಮನಸ್ತಾಪಗಳು ಸಾಮಾನ್ಯವಾಗಿ ಬರ್ತವೆ. ಇದು ತಮ್ಮಲ್ಲೂ ಕೂಡ ಇರ್ತದೆ. ಇಂಥ ಕಾರ್ಯಕ್ರಮ ಸಮಾರಂಭ ಬಂದಂಥ ಸಂದರ್ಭದಲ್ಲಿ ಜೊತೆಗೂಡಿ ಒಗ್ಗಟ್ಟಾಗಿ ಇವತ್ತು ಒಂದು ಸಂದೇಶ ಕೊಡುವಂಥ ಕೆಲಸವನ್ನು ಇವತ್ತು ಎಲ್ಲ ಶೇರ್ ಮಾಡಿದ್ದೀರ. ದಯಮಾಡಿ ಈ ಕಾರ್ಯಕ್ರಮ ಮಾಡಲಿಕ್ಕೆ ಸಹಕಾರ, ಜೊತೆಗೆ ಇವತ್ತು ಏನು ನಮ್ಮ ಪತ್ರಕರ್ತ ಸಂಘದ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳಿಗೆ ವಿಶೇಷವಾಗಿ ಧನ್ಯವಾದವನ್ನು. ಯಾಕಪ್ಪ ಅಂದರೆ ಇದು ಒಂದು ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗಬೇಕು. ಇವತ್ತಿನಿಂದಲೇ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಬೇರೆ ರೀತಿ ಈ ಸಂಘವನ್ನು ಕೊಂಡೊಯ್ಯಬೇಕು ಅಂತೇಳಿ ಪಾಪ ಎಲ್ಲ ಒಗ್ಗಟ್ಟಾಗಿ ಕೆಲಸ ಕಾರ್ಯಗಳನ್ನು ಬಿಟ್ಟು ಇವತ್ತು ಅವ್ರ ಕುಟುಂಬದ ಫ್ಯಾಮಿಲಿ ಸಮೇತ ಕರ್ಕೊಂಡು ಕೂರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಪತ್ರಿಕಾ ರಂಗ ಒಂದು ಕಷ್ಟವಾದ ಕೆಲಸ. ಸಾಮಾನ್ಯವಾಗಿ ಇದರಲ್ಲಿ ಯಾರೇ ಪತ್ರಿಕಾ ರಂಗಕ್ಕೆ ಕೆಲಸ ಮಾಡಬೇಕು ಅಂತ ಬಂದಾಗ ಯಾವುದೇ ಆದಾಯವ ವಿರುದ್ಧವಾಗಿ ಒಂದು ನಿಶ್ಚಿತವಾದ ಆದಾಯದ ಒಂದು ಆಸೆಯಿಂದ ನಾನು ನಮ್ಮ ಸುತಾರಂಗಗೌಡರನ್ನ ನಾನು ಚಿಕ್ಕದಿಂದ ನೋಡ್ತಾ ಇದ್ದೀನಿ. ನಾನು ಸ್ಕೂಲಿದ್ದಾಗ ಅವರು ಸ್ಕೂಲ್ಗೆ ಗೆಸ್ಟಾಗಿ ಬರ್ತಾ ಇದ್ರು. ಆಗಿನಿಂದ ಪತ್ರಿಕೆಯನ್ನು ನಡೆಸ್ಕೊಂಡು ಯಾವುದೇ ಈ ಒಂದು ಡಿಜಿಟಲ್ ಮೀಡಿಯಾದಲ್ಲಿದ್ರೂ ಕೂಡ ಇಲ್ಲಿವರೆಗೂ ಕೂಡ ಅವರು ಪತ್ರಿಕೆಯನ್ನು ಒಂದು ಅವ್ರಿಗೆ ಆ ಪತ್ರಿಕಾ ರಂಗದಲ್ಲಿ ನಿಷ್ಠೆ ಇರೋದ್ರಿಂದ ಅದನ್ನು ನಡೆಸ್ಕೊತಾ ಬರ್ತಾ ಇದ್ದಾರೆ. ನಮ್ಮ ಸರ್ಕಾರ ಬಂದ ಮೇಲೆ, ಅದರಲ್ಲೂ ಕೂಡ MP ಎಲೆಕ್ಷನ್ಸ್ ಆದಮೇಲೆ ಇಲ್ಲಿ ಸಾಕಷ್ಟು ಚನ್ನಪಟ್ಟಣ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಬೇಕು ಅಂತೇಳಿ DCM ಅವರು ಸಾಕಷ್ಟು ಬಾರಿ ಇಲ್ಲಿ ಬಂದು ಒಂದಷ್ಟು ಕೆಲಸಗಳಿಗೆ ಚಾಲನೆ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಇಲ್ಲಿ ಚನ್ನಪಟ್ಟಣ ಟೌನ್ ಮತ್ತು ಸುತ್ತಮುತ್ತಲ ಸುಮಾರು 30-40 ವರ್ಷದಿಂದ ಯಾವುದೇ ವಸತಿ ಸಂಸ್ಥೆಗಳನ್ನ ಸೈಟ್ಗಳನ್ನ ಮಾಡಿರಲಿಲ್ಲ. ಈಗಾಗಲೇ ಅದಕ್ಕೆ ಪ್ರಾರಂಭವನ್ನು ಮಾಡಿದ್ದೇವೆ. ಆ ಒಂದು ಸಂದರ್ಭದಲ್ಲಿ ಇದನ್ನು ಕೂಡ ನಿನ್ನೆ ಚರ್ಚೆ ಮಾಡಿದ್ವಿ. ಪತ್ರಕರ್ತರ ಸಂಘದವರು ಕೇಳಿದ್ದಾರೆ, ಅವ್ರಿಗೆ ಒಂದಷ್ಟು ಜಾಗ ಬೇಕು ಅಂತೇಳಿ. ಈಗ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ಜಾಗವನ್ನು ಗುರುತಿಸಿ ಪತ್ರಕರ್ತರ ಸಂಘಕ್ಕೆ ಕೇಳಿದ್ದಾರೆ. ಆ ಜಾಗವನ್ನು ಕೊಡಬೇಕು ಅಂತ ಈಗಾಗಲೇ ತೀರ್ಮಾನ ಆಗಿದೆ. ಮೇ ಬಿ 1 ವಾರ 2 ವಾರದಲ್ಲಿ ನಿಮ್ಗೆ ಏನು ಹೇಳಿದ್ರಿ ಆ ಜಾಗ ಸಿಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ಅದು ನಿನ್ನೆ ತಹಸೀಲ್ದಾರರಿಗೆ ಮತ್ತು AC ಅವ್ರಿಗೆ ಆಗಬೇಕು, ಅದನ್ನು ಮಾಡಿಕೊಡಿ ಅಂತ ನಾನು ಹೇಳಿದರು. ಇದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಒಂದು ಒಂಥರ ಹಬ್ಬದ ವಾತಾವರಣ ಇದೆ. ಈ ಹಬ್ಬದ ವಾತಾವರಣದಲ್ಲಿ ಎಲ್ಲರೂ ಸಂಭ್ರಮದಲ್ಲಿದ್ದೀವಿ. ಲಾಸ್ಟ್ ಟೈಮ್ ಕಳೆದ ಬಾರಿ ಪತ್ರಿಕಾ ದಿನಾಚರಣೆಗೆ ಬಂದಾಗ ಅದೊಂಥರ ಮದುವೆಯ ಸಂಭ್ರಮದಲ್ಲಿ ಇದ್ದಂಗೆ ಇತ್ತು. ಎಲ್ಲರೂ ಪಂಚೆ ಮತ್ತು ಇದನ್ನ ಹಾಕೊಂಡು ಎಲ್ಲ ಏನು ಮದವಣಿಗನ ರೀತಿಯಲ್ಲಿ ಎಲ್ಲರೂ ಸಂಭ್ರಮಿಸ್ತಾ ಇದ್ರು. ಅಂದರೆ ಮತ್ತೆ ಮದುವೆ ಆಗುವ ಸಂಭ್ರಮದಲ್ಲಿ ಇದ್ದಂಗೆ ಇದ್ದಾಗ. ಆದರೆ ಈ ಬಾರಿ ಸ್ವಲ್ಪ ವಿಭಿನ್ನವಾದ ಪ್ರಯತ್ನವನ್ನು ಚನ್ನಪಟ್ಟಣ ತಾಲೂಕು ಘಟಕದವರು ಮಾಡಿದ್ದಾರೆ. ಗೂಗಲ್ನಲ್ಲಿ ಚನ್ನಪಟ್ಟಣ ಅಂತ ಟೈಪ್ ಮಾಡಿದರೆ ಪಟ್ಟ ಅಂತೇಳಿ ಬರುತ್ತೆ, ಗೊಂಬೆಯ ತವರು ಅಂತ. ಹಾಗಾಗಿ ಇಂಥ ಒಂದು ಐತಿಹಾಸಿಕ ನೆಲ ಇದು. ಅಂದರೆ ಈ ಗೊಂಬೆಯ ತವರೂರಿನಲ್ಲಿ ಅನೇಕ ರಾಜಕಾರಣಿಗಳ ಭವಿಷ್ಯಗಳನ್ನು ಕಂಡಿದ್ದಾರೆ. ಅನೇಕ ರಾಜಕಾರಣಿಗಳ ಭವಿಷ್ಯವನ್ನು ರೂಪಿಸ್ಕೊಂಡಿದ್ದಾರೆ. ಹಾಗೆ ಈ ಜಿಲ್ಲೆನೇ ಹಾಗೆ ಒಂದು ರೀತಿ ಗಂಡು ಕಟ್ಟಿದ
ನೆಲ ಇದೆ. ಎಲ್ಲರ ಸಹಕಾರವನ್ನು ಇಟ್ಕೊಂಡು ನಮ್ಮ ಸಂಘದ ಅಭ್ಯುದಯವನ್ನು ಕೂಡ ಅಲ್ಲಿ ಮಾಡಬೇಕಾದಂಥದ್ದು ಕೂಡ ಕೆಲಸ ಇದೆ. ಆ ನಿಟ್ಟಿನಲ್ಲಿ ನಾವು ನೀವು ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡುವಂಥ ಕೆಲಸವನ್ನು ಮಾಡೋಣ. ಒಂದು ಕಡೆ ವೃತ್ತಿ ಬಗ್ಗೆ ನಮ್ಮ ಧರ್ಮವನ್ನು ಇಟ್ಟುಕೊಂಡು ಆ ವೃತ್ತಿಯ ಬಗ್ಗೆ ಬದ್ಧತೆಯನ್ನು ಇಟ್ಟುಕೊಂಡು ಕೆಲಸ ಮಾಡಬೇಕಾಗಿರುವಂಥದ್ದು ಇವತ್ತಿನ ತುರ್ತು ಮತ್ತು ಅನಿವಾರ್ಯ. ಅದೇ ಸಮಯದಲ್ಲಿ ಎಲ್ಲರೂ ಒಂದು ಸುದ್ದಿ ಇದೆ ಅಂದರೆ ಯಾವುದೇ ಕಳ್ಳರು ಕಾಕರು ಏನೇ ಇದ್ದರೂ ಹಾವು ಇರಲಿ ಪ್ರಾಣಿ ಇರಲಿ ಪಕ್ಷಿ ಇರಲಿ ಏನೇ ಇದ್ರೂ ಹೋಗಿ ಸುದ್ದಿ ಮಾಡೋದು ಒಂದು ಕರ್ತವ್ಯ. ಇವತ್ತು ಅವ್ರಿಗೂ ಒಂದು ದಿನಾಚರಣೆ ಅನ್ನೋದು ನಾವು ನೆನೆಸ್ಕೋಬೇಕು. ಎಲ್ರಿಗೂ ಒಂದೊಂದು ದಿನಾಚರಣೆ ಇದೆ, ಪತ್ರಕರ್ತರಿಗೂ ಒಂದು ದಿನಾಚರಣೆ ಇರೋದು ಒಂದು ಬಹಳ ಒಂದು ಕರ್ತವ್ಯ. ನಾವೆಲ್ಲರೂ ಸೇರಿ ಇದಕ್ಕೆ ಬಹಳ ಪ್ರಾಮುಖ್ಯತೆ ಕೊಡಬೇಕು. ನಾವು ಇನ್ನೂ ಯಥೇಚ್ಛವಾದಂಥ ಅವರಿಗೆ ಪ್ರೋತ್ಸಾಹ ನೀಡಬೇಕು ಅಂತ ಹೇಳ್ತಾ ನನ್ನ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೀನಿ.